ನಮಸ್ಕಾರ. ನಮಸ್ಕಾರ ಸರ್, ಕೃಷಿಗಳೇ ಚಾನಲ್ಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಜಗದೀಶ್ ವಿ ಎನ್ ಅಂತ ಹೇಳ್ಬಿಟ್ಟು ನಾನು ವೆಟರ್ನರಿ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾಯಿದ್ದೀನಿ ಪಶು ಚಿಕಿತ್ಸಾಲಯ ಕೊನಗಡದಲ್ಲಿ. ಇವತ್ತು ಇಲ್ಲಿ ಉಸ್ಕೂರು ಗ್ರಾಮದಲ್ಲಿ ನಾವು ತಾಲೂಕು ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಇವತ್ತು ಬೆಳಿಗ್ಗೆ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಮೊದಲನೇ ಮಿಲ್ಕಿಂಗ್ ಆಗಿದೆ. ಈವ್ನಿಂಗು ಸಂಜೆ 6 ಗಂಟೆಗೆ ಮತ್ತೆ ಸೆಕೆಂಡ್ ಮಿಲ್ಕಿಂಗ್ ಇದೆ. ಇವತ್ತಿಂದ ಕಾರ್ಯಕ್ರಮದಲ್ಲಿ 17 ಹಸುಗಳು ಬಂದಿದ್ದಾವೆ ಪಾರ್ಟಿಸಿಪೆಂಟ್ಸು. ಮತ್ತು ಅದಕ್ಕೆ ನಮಗೆ ಸ್ಪಾನ್ಸರ್ಸ್ ಆಗಿ ಹಲವಾರು ಪ್ರೈವೇಟ್ ಕಂಪ್ನಿಗಳಿಂದ ನಮಗೆ ಮೆಡಿಸಿನ್ ಸಪ್ಲೈ ಆಗಿದೆ. ಇದರಲ್ಲಿ ಮೊದಲನೇದಾಗಿ ಐರಿಸ್ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇವ್ರದ್ದು ಪ್ರಾಡಕ್ಟ್ಸ್ಗಳು ಎಲ್ಲ ಕ್ಯಾಲ್ಶಿಯಮ್ ಸಿರಪ್ಗಳು ಇಲ್ಲಿದ್ದಾವೆ. ಇದರಲ್ಲಿ ಐರಿಸ್ ಮನಿ ಅಂತ, ಇದು ಸಿಂಗಲ್ ಸ್ಟ್ರೆಂತ್ ಕ್ಯಾಲ್ಶಿಯಮ್ಮು 5 ಲೀಟ್ರದ್ದು. ಇದು ಐರಿಸ್ ಮನಿ ಪ್ಲಸ್ ಅಂತ ಡಬಲ್ ಸ್ಟ್ರೆಂತ್ ಕ್ಯಾಲ್ಶಿಯಮ್ಮು 5 ಲೀಟ್ರದ್ದು. ಇದು ಐರಿಸ್ ಮನಿ ಪ್ಲಸ್ 1 ಲೀಟ್ರದ್ದು. ಇದು ಐರಿಸ್ ಫ್ರೆಶ್ ಅಂತ ಹೇಳ್ಬಿಟ್ಟು ಲಿವರ್ ಟಾನಿಕ್ಕು. ಇದು ಗೋಲ್ಡ್ ಬ್ರಿಯೋ ಆರ್ ಅಂತ ಹೇಳ್ಬಿಟ್ಟು ಮಲ್ಟಿವಿಟಮಿನ್ ಟಾನಿಕ್ಕು. ಮತ್ತು ಇದು ಐರಿಸ್ ಇಂಟೆನ್ಸ್ ಮನಿಜೆಲ್ ಅಂತ ಹೇಳ್ಬಿಟ್ಟು ಇದು ಕ್ಯಾಲ್ಶಿಯಮ್, ಅಯೋನಿಕ್ ಕ್ಯಾಲ್ಶಿಯಮ್. ಮತ್ತು ಇದು ಟೈಮ್ ಟಿಕ್ ಇಲ್ಲ ಅಂತ ಹೇಳ್ಬಿಟ್ಟು ಈ ಉಣ್ಣೆ ಪಿಡ್ತಗಳಿರ್ತಾವಲ್ಲ ಅದಕ್ಕೆ ಅದನ್ನು ಹೋಗೋದಕ್ಕೋಸ್ಕರ ಆಗ್ತಕ್ಕಂಥ ಸೊಲ್ಯೂಷನ್ ಇದು. ಇದು ಹಸ್ಕಿ ಅಂತ ಹೇಳ್ಬಿಟ್ಟು ಕೆಚ್ಚಲು ಬಾವು ಆದಾಗ ಆಗ್ತಕ್ಕಂಥ ಟ್ಯೂಬ್ಸು. ಮತ್ತು ಇದು ಅಮಿಂಟಾ ಅಂತ ಹೇಳ್ಬಿಟ್ಟು ಗಾಯಗಳಾದರೆ ನೊಣ ಕುರಿದಾಗೆ ಹುಳಗಳಿದ್ದರೆ ಅದು ಹೋಗೋ ಥರ ಗಾಯ ವಾಸಿ ಆಗೋ ಥರ ಇರ್ತಕ್ಕಂಥ ಸ್ಪ್ರೇ. ಮತ್ತು ಎಸ್ಪವರ್ ಅಂತ ಹೇಳ್ಬಿಟ್ಟು ಮಾತ್ರೆ. ಮತ್ತು IF-ಜಿಬೋ ಅಂತ ಹೇಳ್ಬಿಟ್ಟು ಡಿವರ್ಮಿಂಗ್ ಮಾತ್ರೆ, ಜಂತುಹುಳದ ಮಾತ್ರೆ. ಮತ್ತು ಇದು ಮೇವು ತಿಂತಾ ಇಲ್ಲ, ಇಂಡೈಜೆಷನ್ ಇದ್ದರೆ ಸರಿಯಾಗಿ ನಂಬರ್ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಬೋಲಸ್ ಇರ್ತಕ್ಕಂಥ ಬೋಲಸ್. ಇದು ಇಂಟಾಸ್ ಕಂಪ್ನಿಯಿಂದ ಬಂದಿರತಕ್ಕಂಥ ಪ್ರಾಡಕ್ಟು. ಇದು ಕ್ಯಾಲ್ಶಕ್ತಿ DS ಅಂತ ಹೇಳ್ಬಿಟ್ಟು ಡಬಲ್ ಸ್ಟ್ರೆಂತ್ ಕ್ಯಾಲ್ಶಿಯಮ್ಮು ಇಂಟಾಸ್ ಕಂಪ್ನಿಯಿಂದ 5 ಲೀಟ್ರು ಕ್ಯಾನ್ ಬಂದಿದೆ. ಮತ್ತು ಇದು ಜೆನೆಕ್ಸ್ ಅಂತ, ಮುಂಚೆ ಜೈಡಸ್ ಅಂತ ಇತ್ತು, ಈಗ ಜೆನೆಕ್ಸ್ ಅಂತ ಆಗಿದೆ. ಜೆನೆಕ್ಸಿಂದ ಕ್ಯಾಪ್ಸೋಲಾ ಗೋಲ್ಡ್ ಅಂತ ಹೇಳ್ಬಿಟ್ಟು 5 ಲೀಟ್ರ್ ಟಾನಿಕ್ ಇದೆ. ನೆಕ್ಸ್ಟ್ ಇದು ನಿಯೋಸ್ಪಾರ್ಕ್ ಅಂತ ಹೇಳ್ಬಿಟ್ಟು ಫಾರ್ಮಸ್ಯೂಟಿಕಲ್ ಕಂಪ್ನಿ. ಕೀಟೋನಿಲ್ ಜೆಲ್ ಇದು ಹಸು ಯಾವಾಗಾದರೂ ಮಲಗಿರ್ತಾವಲ್ಲ, ಸುಸ್ತಾಗಿ ಮಲಗಿದ್ದಾಗ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು. ಮತ್ತು ಮ್ಯಾಗರಿಡ್ ಅಂತ ಹೇಳ್ಬಿಟ್ಟು ಇದು ಮ್ಯಾಗಟ್ ಉಂಡಾಗಿದ್ರೆ, ಹುಳಗಳು ಬಿದ್ದಿದ್ರೆ ಗಾಯ ಆಗಿದ್ರೆ ಅದಕ್ಕೆ ಆಗ್ತಕ್ಕಂಥದ್ದು ಇದು. ಮತ್ತು ವುಂಡ್ ಫೈಟ್ ಅಂತ ಹೇಳ್ಬಿಟ್ಟು ಇದೂ ಗಾಯಕ್ಕೆ ಆಗ್ತಕ್ಕಂಥದ್ದು, ವುಂಡ್ ಫೈಟ್ ಅಂತೇಳಿ. ಆಮೇಲೆ ಅಲ್ಟ್ರಾಮಿಲ್ಚಿನೇಟೆಡ್ ಫೋಟೆ ಅಂತ ಹೇಳ್ಬಿಟ್ಟು ಇದು 1 kg ಪೌಡ್ರು, ಮಿನರಲ್ ಮಿಕ್ಸರ್ ಪೌಡ್ರು. ಇದನ್ನು ಕೂಡ ಅದೇ ಹಸುಗಳು ವೀಕ್ನೆಸ್ ಇದ್ದರೆ ಎಸೆನೆ ಫ್ಯಾಟು ಅದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಮತ್ತು M&M ಲಿಕ್ವಿಡ್ ಅಂತ ಹೇಳ್ಬಿಟ್ಟು ಇದು ಕೂಡ ಕ್ಯಾಲ್ಶಿಯಮ್ ಸಿರಪ್ಪು. ಇದು 5 ಲೀಟ್ರ್ ಮತ್ತು 1 ಲೀಟ್ರಲ್ಲಿ ಅವೈಲಬಿಲಿಟಿ ಇದೆ. ಮತ್ತು ಇದು ಬೋವಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು ಹಸುಗಳು ಇಂಡೈಜೆಷನ್ ಆಗಿ ಅದು ಇಂಪ್ಯಾಕ್ಷನ್ ಆದಾಗ ಅದಕ್ಕೆ ಹೊಟ್ಟೆ ಕ್ಲಿಯರ್ ಆಗಿ ಮತ್ತು ಬೇದಿ ಹೊಡಿಲಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಕ್ಕಂಥದ್ದು. ಮತ್ತು ಇದು ಫೆರ್ಸ್ಟೋನ್ ಅಂತ ಹೇಳ್ಬಿಟ್ಟು ಅನಿಮಿಕ್ ಕಂಡೀಷನ್ಸಲ್ಲಿ ಯೂಸ್ ಮಾಡ್ತಕ್ಕಂಥ ಸಿರಪ್, ಇದು ಫೆರ್ಸ್ಟೋನ್ ಅಂತ. ಇದಿಷ್ಟು ನಿಯೋಸ್ಪಾರ್ಕ್ ಕಂಪ್ನಿದು. ಮತ್ತು ಇದು ಮೈಕ್ರೋ ಲ್ಯಾಬ್ಸ್ ಅಂತ ಕಂಪ್ನಿಯಿಂದ, ಇದು ಕೂಡ ಕ್ಯಾಲ್ಶಿಯಮ್ ಸಿರಪ್ಪು ಡಬಲ್ ಸ್ಟ್ರೆಂತಿಂದು, ಮೈಕ್ರೋಕ್ಯಾಲ್ 4G ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇದು ಮೆಕೊನಾರ್ ಗೋಲ್ಡ್ ಅಂತ ಹೇಳ್ಬಿಟ್ಟು ನರ್ವ್ ಸ್ಟಿಮ್ಯುಲೆಂಟ್ ಟಾನಿಕ್ ಇದು. ನೆಕ್ಸ್ಟ್ ಇದು ಟೋನೋ ಬೂಸ್ಟ್ ಅಂತ ಹೇಳ್ಬಿಟ್ಟು ಮಲ್ಟಿವಿಟಮಿನ್ ಟಾನಿಕ್, ಇದು ಟೋನೋ ಬೂಸ್ಟ್ ಅಂತ. ಇದು ಮೈಕ್ರೋಕ್ಯಾಲ್ ಜೆಲ್ ಅಂತ ಹೇಳ್ಬಿಟ್ಟು ಹಸುಗಳು ಏನಾದರೂ ಕರು ಹಾಕಿ ಮಿಲ್ಕ್ ಫೀವರ್ ಆಗಿ ಬಿದ್ದಿದ್ದಾಗ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ಟಾನಿಕ್ ಇದು. ಮತ್ತು ಇದು ಉಣ್ಣೆ ಪಿಡ್ತಗಳಿಗೆ ಎಕ್ಸ್ಟ್ರಾ ಪ್ಯಾರಾಸೈಟ್ಸ್ಗೆ ಆಗ್ತಕ್ಕಂಥ ಸೊಲ್ಯೂಷನ್ ಇದು. ಇದೆಲ್ಲ ಓರಲ್ ಸೊಲ್ಯೂಷನ್, ಇದು ಎಕ್ಸ್ಟರ್ನಲ್ ಸೊಲ್ಯೂಷನ್. ಇದೆಲ್ಲ ಓರಲ್ಲು, ಇದು ಎಕ್ಸ್ಟರ್ನಲ್ ಸೊಲ್ಯೂಷನ್. ಇದು ಲಿವರ್ ಟಾನಿಕ್ಕು. ಇದನ್ನು ಮೈಕ್ರೋ ಲಿವ್ ಅಂತ ಹೇಳ್ಬಿಟ್ಟು ಇದು ಹಸುಗಳು ಮೇವು ತಿಂದ ಎಲ್ಲ ಇದ್ದಾಗ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು. ಇದಿಷ್ಟು ಮೈಕ್ರೋ ಲ್ಯಾಬ್ಸ್ ಕಂಪ್ನಿದು. ಓಕೆ ಸರ್. ಮತ್ತು ಇದು ಕೂಡ ಮೈಕ್ರೋ ಲ್ಯಾಬ್ಸ್ ಕಂಪ್ನಿ ಇದೆ. ಇದು ಮ್ಯಾಕ್ಸೋಮ್ಯಾಸ್ಟ್ ಅಂತ ಹೇಳ್ಬಿಟ್ಟು ಕೆಚ್ಚಲು ಬಾವಾದಾಗ ಯೂಸ್ ಮಾಡ್ತಕ್ಕಂಥ ಇದು ಟ್ಯೂಬು, ಇಂಟರ್ ಮೆಮರಿ ಟ್ಯೂಬು. ಕೆಚ್ಚಲಲ್ಲಿ ಬಾವಾಗಿದ್ದಾಗ ಅದನ್ನು ಕರೆದುಬಿಟ್ಟು ತೊಟ್ಟಿಗೆ ಹಾಕ್ತಕ್ಕಂಥದ್ದು ಇದು ಟ್ಯೂಬು. ಮತ್ತು ಇದು ಜ್ವರ ನೋವು ಇದ್ದಾಗ ಅಂತ ಮಾತ್ರೆಗಳಾಗ್ತಕ್ಕಂಥದ್ದು ಡೋಲೋಪರ್ ವೆಟ್ ಅಂತ ಹೇಳ್ಬಿಟ್ಟು, ಮೆಲಕ್ಸಿಗೆ ಪ್ಯಾರಾಸಿಟಮಾಲ್ ಕಾಂಬಿನೇಷನು ಡೋಲೋಪರ್ ವೆಟ್ ಅಂತ. ನೆಕ್ಸ್ಟ್ ಇದು ಮೈಕ್ರೋಸ್ಟಾರ್ H ಅಂತ ಹೇಳ್ಬಿಟ್ಟು ಸಿರಪ್ಪು, ಇದು ಮಲ್ಟಿವಿಟಮಿನ್ ಟಾನಿಕ್ಕು, ಇದನ್ನು ಹಾಕ್ಕೋಬೋದು. ನೆಕ್ಸ್ಟ್ ಇದು ಅಮೈನೋ ರಿಚ್ ಅಂತ ಕಂಪ್ನಿದು, ಡಚ್ ಕ್ಯಾಲ್ ಗೋಲ್ಡ್ ಅಂತ. ಇದು ಕೂಡ ಅದೇ ಹಸುಗಳು ಮಿಲ್ಕ್ ಫೀವರ್ ಆದಾಗ ಆವಾಗ ಸಿಂಗಲ್ ಶಾಟ್ಗೆ ಯೂಸ್ ಮಾಡ್ತಕ್ಕಂಥ ಜೆಲ್. ಇದನ್ನು ಡ್ರೆಂಚ್ ಮಾಡ್ಬೋದು ಓರಲಿ. ಇದು ಯೂಟಾನಿಕ್ ವೆಟ್ ಅಂತ. ಈಗ ಕರು ಹಾಕಿ ಸತ್ತೆ ಬಿದ್ದಿರಲ್ಲ ಹಂಗೆ ಅಂತ ಇದ್ದಾಗ ಇದನ್ನು ಸಿಂಗಲ್ ಶಾಟ್ ಆಗಿ ಇದನ್ನು ಡ್ರೆಂಚ್ ಮಾಡೋದ್ರಿಂದ ಸತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಮತ್ತು ಇದು ಡಚ್ ಕ್ಯಾಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದು ಕ್ಯಾಲ್ಶಿಯಂ ಟಾನಿಕ್ಕು. ಇದು 5 ಲೀಟ್ರಲ್ಲಿ ಅವೈಲಬಿಲಿಟಿ ಇರುತ್ತೆ ಮತ್ತು 1 ಲೀಟ್ರಲ್ಲೂ ಅವೈಲಬಿಲಿಟಿ ಇರುತ್ತೆ. ಇದು ಮಲ್ಟಿವಿಟಮಿನ್ ಡಚ್ ವಿಟ್ H ಅಂತ ಮಲ್ಟಿವಿಟಮಿನ್ ಟಾನಿಕ್ಕು. ಇದನ್ನು ಕೂಡ ಹಸುಗಳಿಗೆ ಯೂಸ್ ಮಾಡ್ಬೋದು.
ಸೆಫೋಡಚ್ ಅಂತ ಇದು ಬೋಲಸ್ಸು. ಇದನ್ನು ಕೂಡ ಈ ಬೇದಿ ಕೇಸಸಲ್ಲಿ, ಡಯರಿಯಾ ಕೇಸಸಲ್ಲಿ ಯೂಸ್ ಮಾಡ್ಬೋದು. ಇದು ನೋಡಿ ಯುನಿಕ್ ಪ್ರಾಡಕ್ಟು FMD ಕೋಟ್ ಅಂತ ಹೇಳ್ಬಿಟ್ಟು, ಈ ಕಾಲುಬಾಯಿ ರೋಗ ಅದು ಇದು ಆಗಿರುತ್ತಲ್ಲ, ಆ ಟೈಮಲ್ಲಿ ಬಾಯಲ್ಲಿ ಮತ್ತು ಕಾಲುಗಳಲ್ಲಿ ಗಾಯ ಆಗಿದ್ದರೆ ಅದಕ್ಕೆ ಇದನ್ನು ನಾವು ಹಚ್ಚೋದ್ರಿಂದ ಅದು ಸ್ವಲ್ಪ ನಿಮಗೆ ಗುಣಮುಖ ಬೇಗ ಆಗುತ್ತೆ. ಸೊಲ್ಯೂಷನ್ ಜೆಲ್ ಥರ ಪೇಸ್ಟ್. ಇದು ಅಮೈನೋಟಾಕ್ಸ್ ಅಂತ. ಎನಿ ಟಾಕ್ಸಿನ್ ಇದ್ದರೆ ಟಾಕ್ಸಿನ್ ಬೈಂಡರ್ ಆಗಿ ಇದು ವರ್ಕ್ ಆಗುತ್ತೆ ಮತ್ತು ಯಾವುದೇ ಟಾಕ್ಸಿಸಿಟಿ ಆಗೋದಕ್ಕೆ ಬಿಡೋದಿಲ್ಲ. ಇದನ್ನು ಓರಲ್ಲಿ ಕೊಡೋ ಅಂಥದ್ದು. ನೆಕ್ಸ್ಟ್ ಇದು ಅಲಿವಿರಾ ಅಂತ ಫಾರ್ಮಸ್ಯೂಟಿಕಲ್ ಕಂಪ್ನಿ, ಅಲಿವಿರಾ ಅಂತ. ಇದರಲ್ಲಿ ಬಯೋಬೂಸ್ಟ್ ಬೋಲಸ್ ಅಂತ ಇದೆ. ಇದು ಹಸು ಮೇವು ತಿಂದಲೇ ಇದ್ದಾಗ ಇದನ್ನು ಯೂಸ್ ಮಾಡ್ತಕ್ಕಂಥ ಬೋಲಸ್ಸು. ಇದು ಫೆರ್ಟ್ರೋನ್ ಅಂತ ಹೇಳ್ಬಿಟ್ಟು ಇದು ಏನು ಹೀಟಿಗೆ ಇಂಡ್ಯೂಸ್ ಮಾಡ್ತಕ್ಕಂಥದ್ದು, ಕನ್ಸೆಪ್ಷನ್ ಕೆಟಲಿಸ್ಟ್ ಆಗಿ ಇದನ್ನು ವರ್ಕ್ ಆಗ್ತದೆ. ಓಕೆ. ಮತ್ತು ಇದು ಲಿವರ್ ಟಾನಿಕ್ಕು, ಅಲಿಫೋರ್ಟೆ ಅಂತ. ಹಸುಗಳು ಮೇವು ತಿಂದಲೇ ಇದ್ದಾಗ ಮತ್ತು ನರ್ವ್ ಲಿವರ್ ಸ್ಟಿಮ್ಯುಲೇಟ್ ಆಗಿ ಇದು ವರ್ಕ್ ಆಗ್ತದೆ, ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಸೆಲೋಬಿಎಚ್ ಅಂತ ಹೇಳ್ಬಿಟ್ಟು ಲಿವೋಫ್ಲಾಕ್ಸಿನ್ ಬ್ರೋಮೆಕ್ಸಿನ್ ಓರಲ್ ಸೊಲ್ಯೂಷನ್ ಕಾಂಬಿನೇಷನ್ನು. ಇದು ನೆಗಡಿ ಕೆಮ್ಮು ಮಲ್ಟಿ ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ವರ್ಕ್ ಆಗುತ್ತೆ. ಡಯರಿಯಾ ಕೇಸಸಲ್ಲಿ, ನೆಗಡಿ ಕೆಮ್ಮು ಎಲ್ಲ ಕೇಸಸಲ್ಲೂ ಇದು ಯೂಸ್ ಮಾಡ್ಬೋದು. ಸಿರಪ್, ಓರಲ್ ಸಿರಪ್. ನೆಕ್ಸ್ಟ್ ಇದು ರುಮಿತ್ರಾಜ್ ಅಂತ ಹೇಳ್ಬಿಟ್ಟು ಇದನ್ನು ಈ ಹಸುಗಳಲ್ಲಿ ಉಣ್ಣೆ ಪಿಡ್ತ ಅದು ಇದು ಇರುತ್ತಲ್ಲ, ಈ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸು, ಟಿಕ್ಸು, ಅದಕ್ಕೆಲ್ಲ ಹೋಗೋದಕ್ಕೋಸ್ಕರ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ಎಲ್ಲ ಉಣ್ಣೆಗಳು, ಪಿಡ್ತಗಳು ಅದೆಲ್ಲನೂ ಹಸುಗಳಿಂದ ಮುಕ್ತ ಆಗುತ್ತೆ. ಮತ್ತು ಇವ್ರದ್ದು 1 kg ಇದು ಮಿನಟಾನ್ ಗೋಲ್ಡ್ ಅಂತ ಇದೆ. ಇದು ಮಲ್ಟಿ ವಿಟಮಿನ್ ಟ್ರೇಸ್ ಮಿನರಲ್ಸು. ಇದು ಹಸುಗಳು ಚೆನ್ನಾಗಾಗೋದಕ್ಕೆ, ಹಾಲು ಚೆನ್ನಾಗಿ ಬರೋದಕ್ಕೆ ಮತ್ತು ಹೀಟಿಗೆ ಬಂದಿಲ್ಲದವು ಹೀಟಿಗೆ ಬರೋದಕ್ಕೆ ಎಲ್ಲದಕ್ಕೂ ವರ್ಕ್ ಆಗುತ್ತೆ, ಮಿನಟಾನ್ ಗೋಲ್ಡ್ ಅಂತ. ನೆಕ್ಸ್ಟ್ ಇದು ರುಮಿತ್ರಾಜ್ ಅಂತ ಏನು ಸೊಲ್ಯೂಷನ್ ಹೇಳಿದ್ನಲ್ಲ, ಅದೇ ಥರ ಇದು ಸೋಪು. ಇದನ್ನು ಜಸ್ಟು ನಾವು ಸೋಪ್ ಹೇಗೆ ಯೂಸ್ ಮಾಡ್ತೀವೋ ಆ ರೀತಿ ಹಸುಗಳ ಮೈ ಮೇಲೆ ಬಳಿಯೋದ್ರಿಂದ ಉಣ್ಣೆ ಪಿಡ್ತಗಳೆಲ್ಲ ಇದರಲ್ಲಿ ಹೋಗುತ್ತೆ. ಇದು ಫ್ಯಾಸ್ಮಿನ್ ಅಂತ ಹೇಳ್ಬಿಟ್ಟು ಡಿವರ್ಮಿಂಗ್ ಸಿರಪ್ಪು. ಇದನ್ನು ಜಂತು ಹುಳುಗಳನ್ನು ಅವುಗಳಿಂದ ಹಸುಗಳು ಕುರಿ ಮೇಕೆಗಳು ಎಲ್ಲವಕ್ಕೂ ಯೂಸ್ ಮಾಡಿದ್ರೆ ಜಂತು ಹುಳುಗಳು ಇದರಿಂದ ಹೋಗುತ್ತೆ. ಫ್ಯಾಸ್ಮಿನ್ DS ಅಂತ. ಮತ್ತು ಇವ್ರದ್ದು ಬಯೋಬೂಸ್ಟ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಒಂದು ಡಬಲ್ ಸ್ಟ್ರೆಂತ್ ಕ್ಯಾಲ್ಸಿಯಂ ಸಿರಪ್ ಇದೆ. ಇದನ್ನು ನಾವು ಹಸುಗಳಿಗೆ ಯೂಸ್ ಮಾಡ್ಬೋದು. ಇದು TTK ಪ್ರೈವೇಟ್ ಫಾರ್ಮಸ್ಯೂಟಿಕಲ್ ಕಂಪ್ನಿಯವ್ರದ್ದು ಓಸೋಮಿನ್ ಸಸ್ಪೆನ್ಷನ್ ಅಂತ. ಇದು ಕ್ಯಾಲ್ಸಿಯಂ ಮತ್ತು ಮಲ್ಟಿವಿಟಮಿನ್ ಟಾನಿಕ್ ಆಗಿ ವರ್ಕ್ ಮಾಡ್ತದೆ, ಓಸೋಮಿನ್ ಅಂತ. ನೆಕ್ಸ್ಟು ಲ್ಯಾವಿಟಾನ್ H ಅಂತ. ಇದು ಮಲ್ಟಿವಿಟಮಿನ್ ವಿತ್ ಬಯೋಟಿನ್ ಇರ್ತಕ್ಕಂಥ ಇದು ಸಿರಪ್ಪು. ಇದನ್ನು ಕೂಡ ಓರಲ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಇನ್ಕ್ರಿಲ್ಯಾಕ್ ಅಂತ ಹೇಳ್ಬಿಟ್ಟು ಇಷ್ಟೊಂದು ಹಸುಗಳು ಸರಿಯಾಗಿ ಸೊರೆ ಬಿಡೋದಿಲ್ಲ, ಹಾಲು ಜಾಸ್ತಿ ಬರ್ತಾಯಿಲ್ಲ ಅಂತ ಅಂದಾಗ ಇದನ್ನು ಬೆಳಗ್ಗೆ 3 ಸಂಜೆ 3 ಹಾಲು ಕರಕಿನ 1 hour ಮುಂಚೆ ಯೂಸ್ ಮಾಡೋದ್ರಿಂದ ಹಾಲು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇದು ಮ್ಯಾಸ್ಟಾಪ್ ಅಂತ ಹೇಳ್ಬಿಟ್ಟು ಇದರಲ್ಲಿ 4 ಸ್ಯಾಶೆಟ್ಸ್ ಇರುತ್ತೆ. ಈ ನಿಮಗೆ ಪದೇ ಪದೇ ಬಾವು ಆಗ್ತಾ ಇದ್ದರೆ ಇದರಲ್ಲಿ 4 ಪ್ಯಾಕೆಟ್ ಇರುತ್ತೆ. ದಿನ 1 ಪ್ಯಾಕೆಟ್ ಥರ 4 ದಿನ ಯೂಸ್ ಮಾಡಿದ್ರೆ ನಿಮಗೆ ಬಾವು ಪದೇ ಪದೇ ಆಗೋದು ಅವಾಯ್ಡ್ ಆಗುತ್ತೆ. ಮತ್ತಿದು ಟೆಫ್ರೋಲಿ ಅಂತ ಹೇಳ್ಬಿಟ್ಟು ಲಿವರ್ ಸ್ಟಿಮ್ಯುಲೆಂಟ್ ಸಿರಪ್ ಇದು. ಇದನ್ನು ಕೂಡ ಕೊಡೋದ್ರಿಂದ ನಿಮ್ಮಲ್ಲಿ ಇಮ್ಯುನೋ ಬೂಸ್ಟರ್ ಆಗಿ ಕೆಲಸ ಮಾಡುತ್ತಿದ್ದು ರೋಗ ನಿರೋಧಕ ಶಕ್ತಿಯಿಂದ ಚೆನ್ನಾಗಿ ಇರುತ್ತೆ ಮತ್ತು ಮೇವೆಲ್ಲ ಚೆನ್ನಾಗಿ ತಿನ್ನುತ್ತೆ. ಇದು ಇವ್ರದ್ದು ಲೈಸ್ಟಿಕ್ AZ ಅಂತ ಹೇಳ್ಬಿಟ್ಟು ಇದು ನಿಮಗೆ ಏನು ಅವಾಗಲೇ ಹೇಳಿದ್ನಲ್ಲ, ಹಸುಗಳಲ್ಲಿ ಉಣ್ಣೆ ಪಿಡ್ತಗಳು ಅದು ಇದು ಇರುತ್ತೆ ಅಂತ ಹೇಳಿದ್ರೆ ಉಣ್ಣೆ ಪಿಡ್ತಗಳು ಮತ್ತು ಟಿಕ್ಸ್, ಲೈಸು ಅದೆಲ್ಲನೂ ಹೋಗೋದಕ್ಕೋಸ್ಕರ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡೋದ್ರಿಂದ ಆ ಎಲ್ಲ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ಗಳು ಡೆತ್ ಆಗ್ತವೆ. ಇದು ನ್ಯೂಟ್ರಿಕ್ಯಾಲ್ ಪೌಡರ್ ಅಂತ. ಇದು ಮಿನರಲ್ ಮಿಕ್ಸರ್ ಪೌಡ್ರು. ಇದನ್ನು ಕೊಡೋದ್ರಿಂದ ಹಸುಗಳು ಒಳ್ಳೆ ಮೈ ಕಟ್ಟೋದಾಗಲಿ ಮತ್ತು ಇಂಪ್ರೂವ್ಮೆಂಟು, ಅದು ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ ಆಗಲಿ ಎಲ್ಲನೂ ಚೆನ್ನಾಗುತ್ತೆ. SNF ಫ್ಯಾಟು, ಡಿಗ್ರಿ SNF ಫ್ಯಾಟು ಮತ್ತು ಹಾಲು ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು TTK ಪ್ರಾಡಕ್ಟ್. ಮತ್ತು ಜಸ್ಟೋಫೋರ್ಟ್ ಪ್ಲಸ್ ಅಂತ ಬೋಲಸ್ ಇದು ಹಸುಗಳು ಹೀಟಿಗೆ ಬರ್ತಾಯಿಲ್ಲ ಅಂತ ಬಂದಾಗ ಇದನ್ನು ಕೊಡೋದ್ರಿಂದ ಹಸುಗಳು ಸರಿಯಾದ ಟೈಮಿಗೆ ಹೀಟಿಗೆ ಬರುತ್ತೆ, ಒಳ್ಳೆ ಕನ್ಸಪ್ಷನ್ ರೇಟ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದು TTK ಪ್ರಾಡಕ್ಟ್. ಇದು ಅಲೆಂಬಿಕ್ ಅಂತ ಹೇಳ್ಬಿಟ್ಟು ಫಾರ್ಮಸ್ಯೂಟಿಕಲ್ ಕಂಪ್ನಿ. ಅಲೆಂಬಿಕ್ ಪ್ರಾಡಕ್ಟ್ಸ್ ಇದು ಮೆಲಾಂಬಿಕ್ P ಅಂತ, ಮೆಲಾಕ್ಸಿಕಮ್ ಪ್ಯಾರಾಸ್ಟಮಾಲ್ದು. ಇದು ಜ್ವರ ಮತ್ತು ನೋವು, ಊತ ಕೇಸಸ್ಸಲ್ಲಿ ಈ ಬೋಲಸ್ಗಳು ಕೊಡೋದ್ರಿಂದ ಜ್ವರ, ನೋವು, ಊತ ಎಲ್ಲನೂ ಕಡಿಮೆ ಆಗುತ್ತೆ. ಇದು ಆಸ್ಕ್ಯಾಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಕ್ಯಾಲ್ಸಿಯಂ ಟಾನಿಕ್ಕು. ಈಗ ಹಸುಗಳು
ಹಾಲುಗಳು ಡ್ರಾಪ್ ಆಗಿದೆ, ಹಾಲುಗಳು ಸರಿಯಾಗಿ ಬರ್ತಾ ಇಲ್ಲ, ಹಾಲು ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಅಂದಾಗ ಆಸ್ಕ್ಯಾಲ್ ಗೋಲ್ಡನ್ನು ಯೂಸ್ ಮಾಡೋದ್ರಿಂದ ಬೆಳಿಗ್ಗೆ 50 ml ಸಂಜೆ 50 ml ಯೂಸ್ ಮಾಡೋದ್ರಿಂದ ನಿಮಗೆ ಹಾಲು ಇಂಪ್ರೂವ್ಮೆಂಟಲ್ಲಿ ಒಳ್ಳೆ ಇದು ಇರುತ್ತೆ. ಇದು 1 ಲೀಟ್ರಲ್ಲೂ ಸಿಗುತ್ತೆ ಮತ್ತು ನಿಮಗೆ 5 ಲೀಟ್ರು 20 ಲೀಟ್ರಲ್ಲೂ ಸಿಗುತ್ತೆ. 20 ಲೀಟ್ರಲ್ಲೂ ಇದು ಅವೈಲಬಿಲಿಟಿ ಇದೆ. ನೆಕ್ಸ್ಟು ಆಸ್ಕ್ಯಾಲ್ ಜೆಲ್ ಅಂತ ಹೇಳ್ಬಿಟ್ಟು ಇದು 500 ml ಪ್ರೆಸೆಂಟೇಷನಲ್ಲಿ ಸಿಗುತ್ತೆ. ಹಸುಗಳು ಕರು ಹಾಕಿದಾಗ ಏನಾದರೂ ಮಿಲ್ಕ್ ಫೀವರ್ ಆಗಿ ಸಡನ್ನಾಗಿ ಮಲಗಿದ್ದಾಗ ಹಸುಗಳನ್ನ ಎಬ್ಬರಿಸ್ಬೇಕಾದ್ರೆ ಸಡನ್ನಾಗಿ ನಮಗೆ ಯಾರೂ ಸಿಗಲಿಲ್ಲ ಅಂತ ಅಂದಾಗ ಈಸಿಯಾಗಿ ಫಸ್ಟು ನಾವು ಮಾಡ್ತಕ್ಕಂಥದ್ದು ಇದೊಂದು ಈ ಥರದೊಂದು ಬಾಟ್ಲು ನಾವು ಯೂಸ್ ಮಾಡಿದ್ರೆ ನಾವು ಹಸುಗಳು ಮಲಗಿರೋದನ್ನು ಎಬ್ಬರಿಸೋಕ್ಕೆ ಟ್ರೈ ಮಾಡ್ಬೋದು. ಮತ್ತು ಇದು ಅಲೆಂಬಿಕ್ಕು 100 year ಓಲ್ಡ್ ಕಂಪ್ನಿ, ಫಾರ್ಮಾಸ್ಟಿಕಲ್ ಸೆಂಚುರಿಯಲ್ಲಿ ಇದ್ದಾರೆ ಅವರು. ಮತ್ತು ಈಸ್ಟ್ರೋಫಿಟ್ ಬೋಲಸ್ ಅಂತ ಹೇಳ್ಬಿಟ್ಟು ಇದು ಹೀಟ್ ಇಂಡ್ಯೂಸ್ ಬೋಲಸ್ಸು. ಈಗ ಹಸುಗಳು ಫಲ ಆಗ್ತಾಯಿಲ್ಲ, ಗರ್ಭ ಕಟ್ತಾಯಿಲ್ಲ ಅಂತ ಅಂದಾಗ ಈ ಮಾತ್ರೆಗಳನ್ನ ಡೈಲಿ 1 ಮಾತ್ರೆ ಅಂತೆ ಕೊಡೋದ್ರಿಂದ ಹಸುಗಳು ಸರಿಯಾದ ಟೈಮಿಗೆ ಹೀಟಿಗೆ ಬರ್ತವೆ ಮತ್ತು ಫಲ ಕಚ್ತವೆ, ಗರ್ಭ ಕಟ್ತವೆ. ಮತ್ತು ರುಮಿನೋಫೆಸ್ ಅಂತ ಹಸುಗಳಲ್ಲಿ ಮೇಜರಾಗಿ ಬರ್ತಕ್ಕಂಥ ಪ್ರಾಬ್ಲಮ್ ಏನಂತ ಅಂದರೆ ಹಸುಗಳಲ್ಲಿ ಎರ್ರಾಬಿರ್ರಿ ಅವರು ಮೇವುಗಳನ್ನು ಕೊಟ್ಟಾಗ ಅದು ಹೊಟ್ಟೆ ಸರಿಯೂ ಇರೋಲ್ಲ, pH ಲೆವೆಲೆಲ್ಲೂ ವ್ಯತ್ಯಾಸಗಳಾಗಿರುತ್ತೆ. ಆ ಟೈಮಲ್ಲಿ ರುಮಿನೋಫೆಸ್ನ ಯೂಸ್ ಮಾಡೋದ್ರಿಂದ ಇದು ಹಸುಗಳು ನಾರ್ಮಲ್ pHಗೆ ಬರುತ್ತೆ. ರುಮೆನ್ದು ನಾರ್ಮಲ್ pHಗೆ ಬಂದು ಅದು ಮೇವು ತಿನ್ನೋದಾಗಲಿ ಅಥವಾ ಡೈಜೆಷನ್ಗಾಗಲಿ ಎಲ್ಲದಕ್ಕೂ ಇಂಪ್ರೂವ್ಮೆಂಟ್ ಆಗುತ್ತೆ. ಇದಿಷ್ಟು ಅಲೆಂಬಿಕ್ ಕಂಪ್ನಿದು. ಇದು ಹಿಮಾಲಯ ಕಂಪ್ನಿದು. ಹಿಮಾಲಯ ಕಂಪ್ನಿಯಲ್ಲಿ ಹಿಮ್ಕ್ಯಾಲ್ ಜೆಲ್ ಅಂತ ಹೇಳ್ಬಿಟ್ಟು ಇದು ಏನು ಅಂತಂದರೆ ಹಸುಗಳು ಕರು ಹಾಕಿದಾಗ ಸಡನ್ನಾಗಿ ಕ್ಯಾಲ್ಶಿಯಂ ಕೊರತೆಯಿಂದ ಏನಾದರೂ ಹಸುಗಳು ಮಲ್ಕೊಂಡಾಗ ಈ 1 ಬಾಟ್ಲು ಕೊಡೋದ್ರಿಂದ ಹಸು ಮಲಗಿದ್ರೆ ಅದು ಎದ್ದೇಳುತ್ತೆ. ಇಮಿಡಿಯೇಟ್ಲಿ ಇದನ್ನು ಯಾರು ಬರೋದು ಏನಾದರೂ ಅಕಸ್ಮಾತ್ ಡಾಕ್ಟರ್ಸ್ ಬರೋದು ಲೇಟ್ ಆಯಿತು ಅಂತಂದರೆ ಇದೊಂದು ಬಾಟ್ಲು ಯೂಸ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಹಿಂದೆನೇ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡಿದ್ರೆ ಅದು ಹಸುಗಳು ಚೆನ್ನಾಗಿರುತ್ತೆ. ಮತ್ತು ಇದು ಹಿಮ್ಕ್ಯಾಲ್ DS ಅಂತ ಹೇಳ್ಬಿಟ್ಟು ಕ್ಯಾಲ್ಶಿಯಂ ಟಾನಿಕ್ಕು ಡಬಲ್ ಸ್ಟ್ರೆಂತು. ಇದನ್ನು ಕೊಡೋದ್ರಿಂದ ಹಸು ನಿಮಗೆ ಹಾಲಲ್ಲಿ ಇಂಪ್ರೂವ್ಮೆಂಟ್ ಆಗೋದಾಗಲಿ ಮತ್ತು ಹಸು ಚೆನ್ನಾಗಿ ಮೈ ಶೈನಿಂಗ್ ಬರೋದಾಗಲಿ ಬಾಡಿ ಕಟ್ಟೋದಾಗಲಿ ಅದೆಲ್ಲನೂ ಇದರಲ್ಲಿ ಆಗುತ್ತೆ. ನೆಕ್ಸ್ಟು ಹಿಮ್ರಾ ಪ್ಲಸ್ ಅಂತ ಹೇಳ್ಬಿಟ್ಟು ಈಗ ಹಸು ಕರು ಆಗ್ತಾದ್ಮೇಲೆ ಸೆತ್ತೆ ಬಿದ್ದಿಲ್ಲ, ಕಸ ಬಿದ್ದಿಲ್ಲ ಅಂತ ರೈತರು ಕಂಪ್ಲೇಂಟ್ ಮಾಡ್ತಿರ್ತಾರೆ. ಈ ಬಾಟ್ಲನ್ನ ತಗೊಂಡು ಇದನ್ನು ಯೂಸ್ ಮಾಡೋದ್ರಿಂದ ಇವತ್ತು ಆಫು ನಾಳೆ ಆಫು ಬಾಟ್ಲು ಹಾಕೋದ್ರಿಂದ ಕಸ ಕ್ಲಿಯರಾಗಿ ಬಿದ್ದೋಗುತ್ತೆ. ಮತ್ತು ಇದು ಲೈಫ್ 52 40 ಅಂತ ಪ್ರೋಟೆಕ್ ಅಂತ ಈಗ ಹಸುಗಳು ಸರಿಯಾಗಿ ಮೇವು ತಿಂತಾ ಇಲ್ಲ, ಅದು ಡೈಜೆಷನ್ ಸರಿ ಇಲ್ಲ ಅಂತ ಅಂದಾಗ ಇದನ್ನು ತಗೊಂಡು ಡೈಲಿ ಮಾರ್ನಿಂಗ್ 50 ml ಈವ್ನಿಂಗ್ 50 ml ಥರ ಯೂಸ್ ಮಾಡೋದ್ರಿಂದ ಹಸುಗಳು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಮೇವು ತಿಂತದೆ, ಡೈಜೆಷನ್ ಕೆಪಾಸಿಟಿ ಎಲ್ಲನೂ ಚೆನ್ನಾಗಿರುತ್ತೆ. ಮತ್ತು ಇದು ರುಮಿನ್ಫ್ಲಾ ಅಂತೇಳ್ಬಿಟ್ಟು ಯುನಿಕ್ ಪ್ರಾಡಕ್ಟು. ಇದೇನಂತ ಅಂದರೆ ಹಸುಗಳಲ್ಲಿ ಕೆಚ್ಚಲು ಬಾವು ಆದಾಗಲಿ ಅಥವಾ ಗೆಣ್ಣುಣ್ಣು ಆದಾಗ ಎಲ್ಲೇ ಸ್ವೆಲ್ಲಿಂಗು ಆ ಥರ ಎಲ್ಲ ಇದ್ದರೂ ಇದನ್ನು ಯೂಸ್ ಮಾಡೋದ್ರಿಂದ ಆಂಟಿ ಇನ್ಫ್ಲಮೇಟ್ರಿ ಆಗಿ ವರ್ಕ್ ಮಾಡ್ತದೆ, ಎಲ್ಲ ನೋವುಗಳನ್ನ ಎಳೀತದೆ. ಮತ್ತು ಊತ ಇದ್ದರೆ ಊತನೂ ಎಲ್ಲನೂ ಇದು ಮಾಡುತ್ತೆ. ತುಂಬ ಒಳ್ಳೆಯ ಪ್ರಾಡಕ್ಟ್ ಇದೆ. ಮತ್ತು ಇದು ಸ್ಕ್ಯಾವನ್ ಅಂತ ಹೇಳ್ಬಿಟ್ಟು ಕ್ರೀಮು. ಗಾಯ ಆಗಿದ್ದಾಗ ಅದ್ರ ಮೇಲೆ ನೊಣ ಕೂತ್ಕೊಂಡು ಹುಳಗಳಾಗಬಾರ್ದು ಮತ್ತು ಗಾಯ ಮೇಲಾಗಬೇಕು ಅಂತ ಇದ್ದರೆ ಸ್ಕ್ಯಾವನ್ನ ಕ್ರೀಮ್ ಯೂಸ್ ಮಾಡೋದ್ರಿಂದ ಯಾವುದೇ ನೊಣಗಳು ಕೂರೋದಿಲ್ಲ ಮತ್ತು ಗಾಯ ಕೂಡ ಬೇಗ ಗುಣಮುಖ ಆಗುತ್ತೆ. ಮತ್ತು ಅಪೆಟಾನಿಕ್ ಅಂತ ಹೇಳ್ಬಿಟ್ಟು ಇವ್ರದ್ದು ಸ್ಯಾಶೆಟ್ ಪೌಡ್ರ್ ಇದೆ. ಅಪೆಟಾನಿಕ್ ಅಂತ ಸ್ಯಾಶೆಟಲ್ಲಿ ಬರುತ್ತೆ. ಇದನ್ನು ಡೈಲಿ 1 ಸ್ಯಾಶೆಟ್ ಥರ ಕೊಟ್ಟರೆ ಹಸುಗಳು ತುಂಬ ಮೇವು ತಿನ್ನೋದಾಗಲಿ ಮತ್ತು ಡೈಜೆಷನ್ ಕೆಪಾಸಿಟಿ ಎಲ್ಲ ಆಗಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದಿಷ್ಟು ಹಿಮಾಲಯ ಕಂಪ್ನಿ. ಇದು ವಿರ್ಬ್ಯಾಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅಂತ. ಇದು ತುಂಬ ಒಳ್ಳೆಯ ಕಂಪ್ನಿ. ಇವ್ರದ್ದು ವೈಮರಲ್ ಅಂತ ಒಂದು ಸಿರಪ್ ಇದೆ. ಇದು ಮಲ್ಟಿ ವಿಟಮಿನ್ ಟಾನಿಕ್ಕಿಂದು. ಇದು ಓಸ್ಟಿಯೋವೆಟ್ ಫೋರ್ಟೆ ಅಂತ ಹೇಳ್ಬಿಟ್ಟು ಕ್ಯಾಲ್ಶಿಯಂ ಟಾನಿಕ್ಕು. ಓಸ್ಟಿಯೋವೆಟ್ ಫೋರ್ಟೆ ಮತ್ತು ವೈಮರಲ್ನ ಮಿಕ್ಸ್ ಮಾಡಿ ಹಸುಗಳಿಗೆ ಕೊಡೋದ್ರಿಂದ ಒಂದು ಉತ್ತಮ ಗುಣಮಟ್ಟದ ಹಾಲಿನ ಇಳುವರಿ ಮತ್ತು ಹಸುಗಳು ಮೈ ಕಟ್ಟೋದಾಗಲಿ ಒಳ್ಳೆ ಹಾಲಿನ ಇಳುವರಿ ಆಗಲಿ ಡಿಗ್ರಿ ಫ್ಯಾಟ್ SNF ಎಲ್ಲನೂ ಇವುಗಳಲ್ಲಿ ಈ ಟಾನಿಕಲ್ಲಿ ಬರ್ತದೆ. ಎರಡು ಮಿಕ್ಸ್ ಮಾಡಿ ಕೊಡೋದ್ರಿಂದ ಎರಡು ಮಿಕ್ಸ್ ಮಾಡಿಕೊಟ್ರೆ ಬೆಟರ್ ರಿಸಲ್ಟ್. ಒಂದೇ ಕೊಡೋಕ್ಕಿಂತ 2 ಕೊಟ್ಟರೆ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅದು. ನೆಕ್ಸ್ಟ್ ಇವ್ರದ್ದು ಅಗ್ರಿಮಿನ್ ಫೋರ್ಟೆ ಅಂತ. ಇದು ಅಗ್ರಿಮಿನ್ ಫೋರ್ಟೆ ನಾನು ನೋಡಿರೋ ಪ್ರಕಾರ ತುಂಬ ಒಳ್ಳೆ ಪ್ರಾಡಕ್ಟು. ಏನಂತಂದರೆ ಯಾವ ಹಸುಗಳು ಸರಿಯಾಗಿ ಹೀಟಿಗೆ ಬರ್ತಾಯಿಲ್ಲ, ಫಲ ಕಚ್ತಾ ಇಲ್ಲ ಅಂತ ಅಂದಾಗ ಇದು ಮಲ್ಟಿ ವಿಟಮಿನ್ ಟ್ರೇಸ್ ಮಿನರಲ್ಸಿಂದ ಮಾಡಿರ್ತಕ್ಕಂಥ ಪೌಡ್ರು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಕೊಡೋದ್ರಿಂದ ಹಸುಗಳು ಕರೆಕ್ಟ್ ಟೈಮಿಗೆ ಹೀಟಿಗೆ ಬರ್ತವೆ, ಕನ್ಸಪ್ಷನ್ ರೇಟ್ ಚೆನ್ನಾಗಿರುತ್ತೆ ಮತ್ತು ಹಾಲು ಇಂಪ್ರೂವ್ಮೆಂಟು ಆಗುತ್ತೆ, ಹಸುಗಳು ಚೆನ್ನಾಗಾಗ್ತವೆ. ಮತ್ತು ಇವ್ರದ್ದು ಹೈಟೆಕ್ ಬೋಲಸ್ ಅಂತ ಐವರ್ಮೆಕ್ಟಿನ್ ಕಂಟೆಂಟಿಂದು ಹೈಟೆಕ್ ಬೋಲಸ್ಸು. ಇದು ಒಂದು ಸಿಂಗಲ್ ಬೋಲಸ್ ಬಂದ್ಬಿಟ್ಟು 400 kg ಬಾಡಿ ವೇಟಿಗೆ 1 ಮಾತ್ರೆ ಹಾಕಿದ್ರೆ ಸಾಕಾಗುತ್ತೆ. ಇದು
ಜಂತು ಹುಳುಗಳು ಹೊಟ್ಟೆಯಲ್ಲಿ ಇರ್ತಕ್ಕಂಥವು ಮತ್ತು ಮೈ ಮೇಲೆ ಇರ್ತಕ್ಕಂಥ ಟಿಕ್ಸು ಫ್ಲೈಸು ಅದೆಲ್ಲನೂ ಇದು ಒಂದು ಮಾತ್ರೆ ಹಾಕೋದ್ರಿಂದ ದೂರ ಆಗುತ್ತೆ. ನೆಕ್ಸ್ಟ್ ಇದು ಲಿಗ್ಸೆನ್ ಐಯು ಅಂತ ಹೇಳ್ಬಿಟ್ಟು, ಈಗ ಗರ್ಭ ಸೆತ್ತೆ ಬಿದ್ದಿರಲ್ಲ ಮತ್ತು ಗರ್ಭ ಏನಾದ್ರು ಕೀವಾಗಿದ್ದಾಗ ಗರ್ಭ ಇನ್ಫೆಕ್ಷನ್ ಆಗಿದ್ದಾಗ ಇದನ್ನು ಇಂಟ್ರಾಯೂಟ್ರಿನ್ ಅಂದರೆ ಗರ್ಭ ತೊಳೆಯೋದು ಅಂತಾರೆ, ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಗರ್ಭ ತೊಳೆಯೋದು ಅಂತ ಅಂತಾರೆ ರೈತರು. ಈ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಲಿಗ್ಸೆನ್ ಐಯು ಅಂತ ಇದನ್ನು ಇದು ಮಾಡೋದ್ರಿಂದ ಗರ್ಭ ಕ್ಲೀನ್ ಆಗುತ್ತೆ. ಮತ್ತು ಹೀಲೆಂಟ್ ಕ್ರೀಮ್ ಅಂತ ಹೇಳ್ಬಿಟ್ಟು ಆ್ಯಂಟಿ ಇನ್ಫ್ಲಮೇಟ್ರಿ ಇದು ಕ್ರೀಮು. ಈಗ ಕೆಚ್ಚಲು ಬಾವು ಆದಾಗ ಕೆಚ್ಚಲು ಸಿಕ್ಕಾಪಟ್ಟೆ ಊದ್ಕೊಬಿಡುತ್ತೆ. ಆ ಟೈಮಲ್ಲಿ ಇದನ್ನು ಕೆಚ್ಚಲಿಗೆ ಬಳಿಯೋದ್ರಿಂದ ಎಲ್ಲ ಕೆಚ್ಚಲು ಬೇಗ ಸ್ವೆಲ್ಲಿಂಗ್ನ ರಿಡ್ಯೂಸ್ ಮಾಡುತ್ತೆ. ಮತ್ತು ಇದು ಏನೇ ಆರ್ಥರೈಟಿಸ್ ಕೇಸಸ್ಗೆ ಗೆಣ್ಣುಣ್ಣು ಅಂತ ಹೇಳ್ತೀವಿ, ಕಾಲುಗಳು ಊತ ಇದ್ದಾಗ ಅದಕ್ಕೂ ಹಚ್ಚಿದ್ರು ಕೂಡ ಯಾವುದೇ ರೀತಿಯ ಊತ ಇದ್ದರೂ ಕೂಡ ಇದು ಕಡಿಮೆ ಮಾಡುತ್ತೆ. ಮತ್ತು ಇವ್ರದ್ದು ಬ್ರೋಟನ್ ಅಂತ ಹೇಳ್ಬಿಟ್ಟು ಲಿವರ್ ಎಕ್ಸ್ಟ್ರಾಕ್ಟ್ ಈಸ್ಟ್ ಮತ್ತು ವಿಟಮಿನ್ ಓರಲ್ ಲಿಕ್ವಿಡು. ಹಸುಗಳು ಸರಿಯಾಗಿ ಮೇವು ತಿಂತಾ ಇಲ್ಲ, ಸರಿಯಾಗಿ ಡೈಜೆಷನ್ ಕೆಪಾಸಿಟಿ ಸರಿ ಇಲ್ಲ ಅಂತ ಅಂದಾಗ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ಡೈಲಿ 50 ml ಒಳ್ಳೆ ರೀತಿಯ ಈ ನಿಮಗೆ ಡೈಜೆಷನ್ ಕೆಪಾಸಿಟಿ ಆಗಲಿ ಅಥವಾ ಮೇವು ತಿಂತಕ್ಕಂಥ ಪ್ರಮಾಣ ಆಗಲಿ ಎಲ್ಲನೂ ಜಾಸ್ತಿ ಆಗುತ್ತೆ. ಇದು ವೆಟ್ ಮ್ಯಾನ್ ಕೈಂಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ಫಾರ್ಮಸ್ಯೂಟಿಕಲ್ ಕಂಪ್ನಿ. ಇವ್ರದ್ದು ಕ್ಯಾಲ್ಸಿಮಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು, ಇದು ಹೆಂಗೆ ಅಂತಂದರೆ ಡಬಲ್ ಸ್ಟ್ರೆಂತ್ ಕ್ಯಾಲ್ಸಿಯಮು ನಿಮಗೆ ಹಸುಗಳು ಹಾಲು ಇಂಪ್ರೂವ್ಮೆಂಟ್ ಆಗೋಕ್ಕಾಗಲಿ ಅಥವಾ ಅವುಗಳು ಮೈ ಕಟ್ಟೋಕ್ಕಾಗಲಿ ಮತ್ತು ಹೆಲ್ತಿಯಾಗಿ ಇರಬೇಕು ಅಂತಂದರೆ ಕ್ಯಾಲ್ಸಿಮಸ್ ಜೆಲ್ನ ನೀವು ಕ್ಯಾಲ್ಸಿಮಸ್ಟ್ ಗೋಲ್ಡ್ ಟಾನಿಕ್ನ ಬೆಳಿಗ್ಗೆ 50 ml ಈವ್ನಿಂಗ್ 50 ml ಹಾಕೋದ್ರಿಂದ ಹಸುಗಳು ಚೆನ್ನಾಗಾಗ್ತವೆ, ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮಗೆ ಅದರಿಂದ ಒಳ್ಳೆ ಪ್ರೊಡಕ್ಷನ್ ಬರ್ತದೆ. ಆ ಹಸುಗಳಿಂದ ಬರ್ತಕ್ಕಂಥ ಪ್ರೊಡಕ್ಷನ್ ಚೆನ್ನಾಗಿರ್ತದೆ. ಇದೆಲ್ಲ ಪ್ರಾಡಕ್ಟ್ಸು ನಿಮಗೆ ಇದು ಹತ್ತಿರದ ಪಶು ಆಸ್ಪತ್ರೆಗಳಲ್ಲಿ ಸಿಗೋಲ್ಲ, ಇದು ಪ್ರೈವೇಟ್ ಕಂಪ್ನಿಗಳಾಗಿರೋದ್ರಿಂದ ನಮಗೆ ಹಾಸ್ಪಿಟ್ಲ್ಗಳಲ್ಲಿ ಸಿಗೋಲ್ಲ. ಹತ್ತಿರ ಇರ್ತಕ್ಕಂಥ ಮೆಡಿಕಲ್ ಸ್ಟೋರ್ಗಳೇನಿರ್ತವೆ ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಅವೈಲಬಿಲಿಟಿ ಇರುತ್ತೆ. ರೈತರುಗಳು ಇದನ್ನು ಪರ್ಚೇಸ್ ಮಾಡ್ಕೊಂಡು ಅವರು ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಆಲ್ಮೋಸ್ಟ್ ಹೋಬಳಿ ಮಟ್ಟದಲ್ಲೂ ಕೂಡ ಇರ್ತಕ್ಕಂಥ ಇದು ಮೆಡಿಕಲ್ಸ್ಗಳಲ್ಲಿ ಅವೈಲಬಿಲಿಟಿ ಇರುತ್ತೆ. ಜನಗಳು ಇದನ್ನು ಹಾಕ್ಕೋಬೋದು. ಯೂಸ್ ಮಾಡ್ಕೊಳ್ಳೋದ್ರಿಂದ ಅವ್ರುಗಳು ಸಾಕಿರ್ತಕ್ಕಂಥ ಜಾನುವಾರುಗಳು ಒಂದು ಒಳ್ಳೆಯ ಉತ್ತಮ ಆರೋಗ್ಯ ಕಂಡೀಷನ್ ಇರ್ತವೆ ಮತ್ತು ಹಾಲಿನ ಇಳುವರಿ, ಆರೋಗ್ಯದ ಗುಣಮಟ್ಟ ಎಲ್ಲನೂ ಸುಧಾರಿಸುತ್ತೆ. ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.